ಶಿಲ್ಪಕಲೆಗಳ ನಾಡು, ಐತಿಹಾಸಿಕ ದೇವಾಲಯಗಳ ಸ್ವರ್ಗ ಲಕ್ಕುಂಡಿಯಲ್ಲಿ ಬಗ್ದಷ್ಟು ವಿಶೇಷ ಶಿಲ್ಪಕಲೆಗಳನ್ನು ಪತ್ತೆ ಆಗ್ತೇವೆ. ಅದರಲ್ಲೂ ಕೂಡ ನಾಗಶಿಲ್ಪ ಹೊಂದಂಥ ಏನು ಶಿಲ್ಪಕಲೆಗಳನ್ನು ದೊರೀತಾ ಇದ್ದೇವೆ. ಅದಕ್ಕೆ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಇವತ್ತು ಕೂಡ ಒಂದು 3 ಹೆಡೆ ಉಳ್ಳಂಥ ನಾಗರ ಶಿಲ್ಪಕಲೆಯನ್ನು ಇವತ್ತು ಪತ್ತೆಯಾಗಿದೆ. ಅದು ಕೂಡ ಭಾಳ ವಿಶೇಷವಾದಂತು. ಈಗ ನಾವು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಸ್ಥಳದಲ್ಲಿ ಇದ್ದೀವಿ. ಇದೇ ಒಂದು ಬಿ ಬ್ಲಾಕ್ ನಾವು ತೋರಿಸ್ತಾ ಇರೋದು. ಈ ಬಿ ಬ್ಲಾಕ್ನಲ್ಲಿ ಇವತ್ತು ಉತ್ಖನನ ಮಾಡ್ತಾಯಿದ್ರು. ಆ ಒಂದು ಸ್ಥಳದಲ್ಲಿ ಇವತ್ತು ವಿಶೇಷವಾದಂಥ ಶಿಲ್ಪಕಲೆಯನ್ನು ಪತ್ತೆಯಾಗಿದೆ. ಯಾಕಂತಂದರೆ ಇದೇ ಒಂದು ಸ್ಥಳದಲ್ಲಿ ಪದೇ ಪದೇ ನಾಗರ ಹಾವಿನ ಒಂದು ಏನು ಶಿಲ್ಪಕಲೆ ಇರುವಂಥ ಏನು ಶಿಲ್ಪಗಳು ಪತ್ತೆ ಆಗ್ತವೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ, ಸಾಕಷ್ಟು ಕೌತುಕ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಲಕ್ಕುಂಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನ ಇದೆ, ನಿಧಿ ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕೂಡ ಅದು ಸಾಬೀತು ಕೂಡ ಆಗಿದೆ. ಚಿನ್ನ ಕೂಡ ಪತ್ತೆಯಾಗಿದೆ, ಹವಳ ಮುತ್ತುಗಳು ಕೂಡ ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಒಂದು ಲಕ್ಕುಂಡಿಯ ಸಂಪತ್ತನ್ನು ಏನು ಘಟಸರ್ಪಗಳು, ನಾಗಸರ್ಪಗಳು ಕಾಯ್ತವೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಚರ್ಚೆ ನಡುವೆ ಈ 4 ದಿನ ಹಿಂದೆ ಕೂಡ 7 ಹೆಡೆ ಉಳ್ಳಂಥ ಘಟಸರ್ಪ ಪತ್ತೆಯಾಗಿತ್ತು. ಇವತ್ತು ಉತ್ಖನನ ಸ್ಥಳದಲ್ಲಿ 3 ಹೆಡೆ ಉಳ್ಳಂಥ ಏನು ಸರ್ಪದ ಒಂದು ಶಿಲ್ಪಕಲೆ ಪತ್ತೆಯಾಗಿದೆ. ಇದಕ್ಕೆ ನಾಗಮಣಿ ಇರುತ್ತೆ ಬಾಯಲ್ಲಿ ಅಂತ ಹೇಳತ್ತಾರೆ. ಯಾಕಂದರೆ ಇದು 3 ಹೆಡೆ ಉಳ್ಳಂಥದ್ದು, 5 ಹೆಡೆ ಮತ್ತು 7 ಹೆಡೆ ಉಳ್ಳಂಥ ಏನು ನಾಗರ ಹಾವುಗಳು ಇರ್ತವೆ, ಘಟಸರ್ಪಗಳಿರ್ತವೆ. ಆ ಒಂದು ಬಾಯಲ್ಲಿ ನಾಗಮಣಿ ಇರುತ್ತೆ ಅಂತ ಹೇಳಲಾಗ್ತಿದೆ. ಇದು ಕೂಡ ಒಂದೇನು ಕಪ್ಪು ಶಿಲೆ ಅಂದರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಇರಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಇವತ್ತು ಒಂದು 12ನೇ ದಿನದ ಒಂದು ಉತ್ಖನನ ಕಾರ್ಯದಲ್ಲಿ ಇದು ಪತ್ತೆಯಾಗಿದೆ. ಪದೇ ಪದೇ ಈ ಶಿಲ್ಪಗಳು ಈ ಒಂದು ಲಕ್ಕುಂಡಿಯಲ್ಲಿ ಸಾಕಷ್ಟು ಪ್ರಮಾಣ ದೊರೆತಾ ಇರೋದ್ರಿಂದ ಇಲ್ಲಿನೂ ಕೂಡ ಏನು ಸಾಕಷ್ಟು ಏನು ನಿಧಿ ಇದೆ ಅಂತನೂ ಕೂಡ ಮಾತು ಕೂಡ ಬರ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಘಟಸರ್ಪಗಳು ನಿಧಿ ಕಾಯ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಒಂದು ಕಾಡ್ತಾಯಿತ್ತು. ಆ ಒಂದು ಪ್ರಶ್ನೆಗೆ ಪುಷ್ಟಿ ಎಂಬತ್ತೆ ಇಂಥ ಶಿಲ್ಪಕಲೆಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗೋದ್ರಿಂದ ಇಲ್ಲಿ ಜನರಲ್ಲಿ ಮತ್ತಷ್ಟು ಕೂಡ ತೀವ್ರ ಕುತೂಹಲ ಕಾರಣ ಆಗಿದೆ. ಯಾಕಂದರೆ ಇಲ್ಲಿ ಸಂಪದ್ಭರಿತ ನಾಡು, ಇಲ್ಲಿ ಸಾಕಷ್ಟು ನಿಧಿ ಇರಬೇಕು ಅನ್ನುವಂಥದ್ದು. ಈಗ ನಮ್ಮ ಜೊತೆ ಇಲ್ಲೇ ಇದ್ದಾರೆ ಈ ಒಂದು ಶಿಲ್ಪಕಲೆ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋರು, ಅವರನ್ನು ಕೇಳೋಣ. ಸರ್, ಇದು ಯಾವ ಕಾಲದ್ದು, ಇದು ಏನು ವಿಶೇಷತೆ ಅಂತ? ಸರ್, ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ಲಕ್ಕುಂಡಿಯಲ್ಲಿ ನಿರ್ಮಾಣವಾದಂಥ ದೇವಸ್ಥಾನಗಳಲ್ಲಿ ಇದು ಹೆಚ್ಚಾನೆಚ್ಚು ಅವರು ದೇವರನ್ನು, ಆದಿಶೇಷನನ್ನು ಹೆಚ್ಚಾಗನೆಚ್ಚು ಇದು ಮಾಡ್ತಿದ್ರು, ಪೂಜಿಸ್ತಿದ್ರು. ಹೀಗಾಗಿ ನಾಗಿನಾಥ, ನೇಮಿನಾಥ ಅಂತೇಳಿ ದೇವರನ್ನು ತೆಗೆದುಕೊಂಡಾಗ ಈ ಜೈನರ ಒಂದು ಶಿಲ್ಪಕಲೆ ಕೂಡ ಇದು ಬರ್ತದೆ. ಮುಂದೆ ಇಲ್ಲಿ ಹೊಯ್ಸಳರು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಶಿವಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡಿದಾಗ ಲಿಂಗು ಹತ್ರ ನಾಗರ ಹಾವು ಇರಲೇಬೇಕು, ಆದಿಶೇಷ ಇರಲೇಬೇಕು ಅಂಥೇಳಿ ಆ ದೇವಸ್ಥಾನದ ಸುತ್ತಲೂ ಅದನ್ನು ಆವರಣದಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಹೆಚ್ಚಾನೆಚ್ಚು ನಿಧಿ ಎಲ್ಲಿ ಇರ್ತದೋ ಅಲ್ಲಿ ಹೆಚ್ಚಿನ ಒಂದು ನಾಗದೇವತೆಗಳು ಕಂಡು ಬರ್ತಾವೆ. ಹಾಗಾಗಿ ನಾಗದೇವತೆಯಲ್ಲಿ 3 ಹೆಡೆಯ ನಾಗ ಸರ್ಪ, ಘಟಸರ್ಪ ಮತ್ತು 5 ಹೆಡೆಯ ನಾಗಸರ್ಪ ಬರ್ತದೆ. ಆಮೇಲೆ 7 ಹೆಡೆಯ ನಾಗಸರ್ಪ ಕೂಡ ಬರ್ತದೆ. ಇವುಗಳ ಬಾಯಿಯಲ್ಲಿ ಲಾಲ್ ಎಂಬ ಒಂದು ಮಣಿ ಇರ್ತದೆ. ಲಾಲ್ ಅಂದರೆ ಕೆಂಪು. ಇದನ್ನು ಹಿಂದಿಯಲ್ಲಿ ಕೂಡ ಲಾಲ್ ಅಂತಾರೆ, ಆಮೇಲೆ ಮರಾಠಿಯಲ್ಲಿ ಲಾಲ್ ಅಂತಾರೆ, ಇಂಗ್ಲೀಷ್ನಲ್ಲಿ ರೆಡ್ ಸ್ಟೋನ್ ಅಂತ ಕರೀತಾರೆ. ಹೀಗಾಗಿ ಈ ಲಾಲನ್ನು ತನ್ನ ಒಂದು ಹೊಟ್ಟೆಗೋಸ್ಕರ, ಅಂದರೆ ಈ ಘಟಸರ್ಪ ಮೇಯ್ಲಿಕ್ಕೆ ಹೋದಾಗ ಒಂದು ಜಗದಲ್ಲಿ ಇಟ್ಟು ಅದರ ಬೆಳಕಲ್ಲಿ ಅದು ಸುತ್ತಲೂ ಮೇಯ್ತದೆ. ಅಂಥ ಮಣಿಯನ್ನು ಯಾರಾದರೂ ನಾವು ಹೊತ್ಕೊಂಡು ಬರಲಿಕ್ಕೆ ಹೋದರೆ ಅವರ ಪ್ರಾಣಕ್ಕೆ ಅಪಾಯ ಇರ್ತದೆ. ಹಾಗಾಗಿ ಆ ಮಣಿಯನ್ನು ಯಾರಲಿಂದಲೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಘಟಸರ್ಪ ಅದರ ಬೆಳಕಿನಲ್ಲಿ ಮೇಯ್ತಾ ಈ ಆದಿಶೇಷ ಒಂದು ತನ್ನ ರೂಪವನ್ನು ತಾಳಿ ವಿಷ್ಣುವಿನ ವಾಹನವಾಗಿ ಇದು ಆಗ್ತದೆ. ಹಾಗಾಗಿ ವಿಷ್ಣು ವೈಕುಂಠದಲ್ಲಿ ಇದರ ಬಗ್ಗೆ ಆ ಆಸನವನ್ನು ಮಾಡಿಕೊಂಡು ಅದರ ಮೇಲೇ ಮಲಗಿದ್ದಾನೆ. ಹೀಗಾಗಿ ಇದು ಹೆಚ್ಚಾನೆಚ್ಚು ನಿಧಿ ಇರುವ ಸ್ಥಳದಲ್ಲಿ ನಾಗದೇವತೆಯ ಒಂದು ಶಿಲ್ಪಕಲೆಗಳು ಪತ್ತೆ ಆಗ್ತವೆ. ಇದು ಲಕ್ಕುಂಡಿಯಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಮನ್ನದು ಒಂದು ಜಮೀನಿನಲ್ಲಿ ಕೂಡ ಒಂದು 7 ಹೆಡೆ ಹೇಳುವಂಥದ್ದು ಒಂದು ಪತ್ತೆಯಾಗಿತ್ತು ಶಿಲ್ಪಕಲೆ. ಇವತ್ತು ಪತ್ತೆಯಾಗಿ ಇಂಥವು ಸಾಕಷ್ಟು ಪ್ರಮಾಣದ ಇಲ್ಲಿ ಪತ್ತೆಯಾಗ್ತೀವಿ. ಹೀಗಾಗಿ ಇಲ್ಲಿ ಮತ್ತು ಲಕ್ಕುಂಡಿ ಅಂದರೆ ಶ್ರೀಮಂತ ನಾಡು, ಸಾಕಷ್ಟು ಸಂಪತ್ತಿದೆ, ರಾಜರ ಆಳಿದ ನಾಡು, ನಿಧಿ ಇದೆ ಅಂತ ಹೇಳಿದ್ರೆ ಅದೆಲ್ಲ ಇವೆಲ್ಲ ನೋಡಿದ್ರೆ ಪದೇ ಪದೇ ಸಿಗೋದು ನೋಡಿದ್ರೆ ಇಲ್ಲಿ ಸಾಕಷ್ಟು ಸಂಪತ್ತು ಇರ್ಬೋದಾ ಅಂತ? ಇರ್ಬೋದು ಸರ್. ಯಾಕಂದರೆ ಇದು ಹೊಯ್ಸಳರ ಒಂದು ರಾಜಧಾನಿಯಾಗಿ ಮತ್ತು ಇಲ್ಲಿ ಜೈನರು ಮತ್ತು ಚಾಲುಕ್ಯರು ಆಳಿದಂಥ ಒಂದು ನಾಡಾಗಿರುವುದರಿಂದ ಕೊನೆಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು ಸಾಕಷ್ಟು ಸಂಪತ್ಭರಿತವಾದ ಒಂದು ನಾಡು ಇರುವುದರಿಂದ ಇಲ್ಲಿಂದ ಮೈಸೂರವರೆಗೂ ಆಳ್ತಾರೆ ಅವರು. ಆ ಸಮಯದಲ್ಲಿ ಇಲ್ಲಿ ಆಳುವಾಗ ಇದು ಲಕ್ಷ್ಮಿಯ ಒಂದು ಹುಂಡಿ ಅಂತ ಅರ್ಥ. ಆ ಲಕ್ಷ್ಮಿ ಹುಂಡಿಯ ಮುಂದೆ ಲಕ್ಕುಂಡಿ ಎಂಬ ನಾಮಕರಣವನ್ನು ಪಡೀತದೆ. ಈ ಲಕ್ಷ್ಮಿಯ ಹುಂಡಿಯಲ್ಲಿ ಲಕ್ಷ್ಮಿಯ ನಿಧಿ ಇಲ್ಲಿ ಇರುವುದರಿಂದ ಹೆಚ್ಚಾನೆಚ್ಚು ಹೊಯ್ಸಳರು ಮತ್ತು ಇದನ್ನು ಕಲ್ಯಾಣ ಚಾಲುಕ್ಯರು ಮತ್ತು ಜೈನರು ಇದನ್ನು ಹೆಚ್ಚಾನೆಚ್ಚು ಆರಾಧನೆಯನ್ನು ಮಾಡ್ತಾರೆ.
ಈಗ ನಮ್ಮ ಜೊತೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಆಯುಕ್ತರಿದ್ದಾರೆ. ಸರ್, ಇವತ್ತು ಕೂಡ ಒಂದು ಶಿಲೆ ಪತ್ತೆಯಾಗಿದೆ. ಯಾವ ಕಾಲದ್ದು, ಏನು ನಿಮಗೇನು ಮಾಹಿತಿ ಇದೆ ಅಂತ? ನಾವು ಈಗ ಈ ಒಂದು ಉತ್ಖನನದ ಸಹ ನಿರ್ದೇಶಕರಾದಂಥ ಡಾಕ್ಟರ್ ಆರ್ ಶೇಜೇಶ್ವರವ್ರ ಜೊತೆ ಈ ವಿಷಯವಾಗಿ ಮಾತಾಡಿದೆ. ಅವ್ರು ಹೇಳುವಂಥದ್ದು ಏನು ಅಂತಂದ್ರೆ, ಕಲ್ಯಾಣಿ ಚಾಲುಕ್ಯರ ಒಂದು ಕಾಲದಲ್ಲಿ ಇರುವಂಥ ಈ ಥರ ಹಲವಾರು ಪ್ರಾಚ್ಯ ವಿಶೇಷಗಳಲ್ಲಿ ಈ ಥರ ನಮ್ಮ ಜನರು ಈ ಹಿಂದಿನ ಕಾಲದಲ್ಲಿ ಧಾರ್ಮಿಕವಾದಂಥ ಮನೋಭಾವನೆಯನ್ನು ಹೊಂದಿದ್ರು. ಅವರು ಹಲವಾರು ರೀತಿಯಾದಂಥ ಮೂರ್ತಿಗಳನ್ನು ಆರಾಧನೆಯನ್ನು ಮಾಡ್ತಿದ್ರು. ಅದರೊಳಗೆ ಹೆಚ್ಚು ನಾಗರ ಒಂದು ಹೆಡೆಯನ್ನು ಹೊಂದಿರುವಂಥ ಮೂರ್ತಿಗಳನ್ನು ಸಹಿತವಾಗಿ ಪೂಜೆಯನ್ನು ಮಾಡ್ತಿದ್ರು. ಇವತ್ತು ಸಿಕ್ಕಿರುವಂಥದ್ದು 3 ಹೆಡೆಯ ಒಂದು ನಾಗರ ಮೂರ್ತಿ ಸಿಕ್ಕಿದೆ. ನಾಗರ ಮೂರ್ತಿಗಳಲ್ಲಿ 3 ಹೆಡೆಯ ಮೂರ್ತಿ, ಪಂಚಮುಖಿ ಮೂರ್ತಿ ನಾಗರ ಮೂರ್ತಿ, ಸಪ್ತಮುಖಿ ನಾಗರ ಮೂರ್ತಿ, ಈ ಥರ 3 ರೀತಿಯಾದಂಥ ಮೂರ್ತಿಗಳನ್ನ ನಾವು ಗಮನಿಸ್ಬೋದು. ಇವತ್ತು ನಮ್ಮಲ್ಲಿ ಉತ್ಖನನ ಸಂದರ್ಭದಲ್ಲಿ 1 ಗಂಟೆ ಹಿಂದೆ ಈ 3 ಹೆಡೆಯ ಒಂದು ನಾಗಮೂರ್ತಿ ದೊರೆತಿದೆ. ಇದಿಷ್ಟು ಆಯುಕ್ತರ ಮಾತು. ಏನು ಲಕ್ಕುಂಡಿಯಲ್ಲಿ ಪದೇ ಪದೇ ನಾಗರ ಶಿಲ್ಪಕಲೆ ಉಳ್ಳಂತಹ ಮೂರ್ತಿಗಳು ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ಸಾಕಷ್ಟು ಸಂಪತ್ತಿ ಇದೆ ಅನ್ನುವಂಥ ಕೂಡ ಚರ್ಚೆ. ಈಗ ಮತ್ತೆ ಇವತ್ತು 3 ಹೆಡೆ ಉಳ್ಳಂಥ ಏನು ನಾಗರ ಹಾವಿನ ಶಿಲ್ಪಕಲೆ ಪತ್ತೆಯಾಗಿದೆ. ಇದು ಮತ್ತಷ್ಟು ತೀವ್ರ ಕುತೂಹಲ ಕೇಳಿಸಂತಾಗಿದೆ. ರಾಜ್ಯದ ಜನರು ಮತ್ತೆ ಮತ್ತೆ ಲಕ್ಕುಂಡಿಯತ್ತ ಚಿತ್ತ ಮಾಡುವಂತೆ ಈ ಒಂದು ನಾಗರ ಶಿಲ್ಪಕಲೆ ಮತ್ತೆ ಗಮನ ಸೆಳೆದಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.